ಅತೃಪ್ತ ಶಾಸಕರೆಲ್ಲರೂ ಕೂಡ ಮೊನ್ನೆ ಕೆಂಡವನ್ನ ಕಾರ್ತಾ ಇದ್ರು. ಆದರೆ ನಿನ್ನೆ ಏಕಾಏಕಿ ತಂಡವನ್ನು ಹೊರಟಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನಕ್ಕೆ ಸರ್ಕಸ್ ಕೂಡ ನಡೀತಾ ಇದೆ. ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಈಗ ಎಂಟ್ರಿ ಕೊಟ್ಟು ಇವರೆಲ್ಲರಿಗೂ ಕೂಡ ಮಾತುಕತೆಯನ್ನ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸುರ್ಜೇವಾಲಾ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನಕ್ಕೆ ಬಹಳಷ್ಟು ಸರ್ಕಸ್ ನಡೀತದೆ. ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಎಂಟ್ರಿ. ಒಬ್ಬೊಬ್ಬರನ್ನೇ ಭೇಟಿ ಆಗ್ತಿದ್ದಾರೆ ನಾಯಕರು. ಸಿಎಂ ಮತ್ತು ಸುರ್ಜೇವಾಲಾ ಭೇಟಿ, ತದನಂತರ ಚರ್ಚೆ. ಎಚ್ಕೆಪಿ ಸೈಲೆಂಟ್, ಕೂಲ್ ಆಗಿದ್ದಾರೆ ಕೃಷ್ಣಪ್ಪ. ಸಚಿವ ಸ್ಥಾನಕ್ಕೆ ಬೇಕೆಂದು ಪಟ್ಟು ಹಿಡಿದ ಕೃಷ್ಣಪ್ಪ. ನೋಡಿ, ಅತೃಪ್ತ ಶಾಸಕರು ಏನಿದ್ರು ಮೊನ್ನೆ ಎಲ್ಲರೂ ಕೂಡ ಕೆಂಡ ಕಾರ್ತಾ ಇದ್ರು. ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಇವ್ರಿಗೆಂತೂ 2 ಸಲ 3 ಸಲ ಹಾಕಿದ್ದಾರೆ ಸಚಿವರು, ಇವ್ರಿಗೆಂತೂ ಕೊಟ್ಟಿದ್ದೀರಾ ಅಂತೇಳಿ ಕೆಂಡವನ್ನ ಕಾರ್ತಾ ಇದ್ರು. ನಿನ್ನೆ ತಂಡ ಕೂಡ ಹೊಡೆದ್ರು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ, ಹಾಗಾಗಿ ಅವ್ರುಗಳಿಗೆ ಸಚಿವ ಸ್ಥಾನ ಇದೆ, ನಮಗೆ ಸಿಕ್ಕಿಲ್ಲ ಅಂತೇಳಿ ಕಿಡಿಕಾರ್ತಾ ಇರು. ಎಚ್.ಕೆ. ಪಾಟೀಲ್ ಜೊತೆ ಸಂಧಾನ ಸಕ್ಸಸ್. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದವರು ಮೌನ ವಹಿಸಿದ್ದಾರೆ. ಈಗ ಇಂದು ಸಭೆ ನಡೆಸಲು ಮುಂದಾಗಿದ್ದ ಶಾಸಕರು, ಡಿಕೆ ಸಂಧಾನದಿಂದ ಹಿರಿಯ ಶಾಸಕರು ಸೈಲೆಂಟ್ ಆಗಿದ್ದಾರೆ. ದಿನೇಶ್ ಗುಂಡೂರಾವ್ ಜೊತೆ ಸಂಧಾನವೂ ಕೂಡ ಸಕ್ಸಸ್ ಆಯಿತು. ರಾಜೀನಾಮೆ ವಾಪಸ್ ಪಡೆದ ಇಂಡಿ ಶಾಸಕ ದಿನೇಶ್ ಗುಂಡೂರಾವ್ ಎಚ್.ಕೆ. ಪಾಟೀಲ್ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿ. ವಿಜಯಚಂದ್ರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ಆಡ್ತಿದ್ದಾರೆ. ಮುನಿಸು ಮರೆತ್ರ ನಾಯಕರ ಮಧ್ಯೆ ಇರುವಂತಹ ಮುನಿಸನ್ನ ಅನ್ನೋ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಎಚ್.ಕೆ. ಪಾಟೀಲ್ ಜೊತೆ ಸಂಧಾನ ಒಂದ್ ಕಡೆ ಸಕ್ಸಸ್ ಆಯ್ತು. ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಏನು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತೇಳಿ ಹಲವರು ಕಾಯ್ಕೊಂಡಿದ್ರು, ಅವರೆಲ್ಲರೂ ಕೂಡ ಸಭೆಯಲ್ಲಿ ಮೌನ ವಹಿಸಿದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ್. ಶಕ್ತಿ ಪ್ರದರ್ಶನಕ್ಕೆ ಅಂತೇಳಿ ಮೌನವಾಗಿದ್ದಾರೆ. ಜೊತೆಗೆ ಶಾಸಕರುಗಳು ಯಾಕೆ ಈಗ ತಂಡವನ್ನ ಹೊಡೆದಿರೋದು ಅಂತ. ಇಂಚರ ಸಹಜವಾಗಿ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷೆ ನಾನು ಕೂಡ ಸಚಿವನ ಆಗೇ ಆಗ್ತೀನಿ ಅಂತೇಳಿ ಸಹಜವಾಗಿ ಒಂದು ಆಸೆನೆ ಇಟ್ಕೊಂಡಿರ್ತಾರೆ. ಆದ್ರೆ ಕಡೆ ಕ್ಷಣದಲ್ಲಿ ಅವರ ಹೆಸರು ಕೈ ಬಿಟ್ಟ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ತಮ್ಮ ಅಸಮಾಧಾನ, ಭಿನ್ನಮತ ಸ್ಫೋಟ ಆಗಿದ್ರು. ಅದರಲ್ಲೂ ಕೂಡ ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಅವರ ಏನು ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಅವರು ತಮ್ಮ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡುವಂತ ಚರ್ಚೆ ಕೂಡ ಮುಂದಾದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮೌನವಾಗಿದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅದು ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಆ ಕಡೆ ಕೇಳಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅಂತ ಸುರ್ಜೇವಾಲಾ ಅವರು ಕೂಡ ನಿನ್ನೆ ಇಡೀ ದಿನ ಅಂದ್ರೆ ಯಾರ್ಯಾರು ಅಸಮಾಧಾನಕ್ಕೆ ಒಳಗಾಗಿದ್ರೆ ಅವ್ರ ಜೊತೆ ಒಂದು ಸಂಧಾನ ಮಾಡುವಂತ ಮೂಲಕ ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ಸ್ಫೋಟವಾಗಿರುವಂತ ಅಸಮಾಧಾನವನ್ನ ತನ್ನಂಗ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಈಗ ಇಬ್ಬರು ನಾಯಕರು ಮುಂದಾಗಿರುವಂತ ಕಾಣಿಸ್ತಿದೆ. ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಯಶವಂತರಾಯಗೌಡ ಪಾಟೀಲ್ ಅವ್ರ ಜೊತೆ ದೂರವಾಣಿ ಮೂಲಕ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಇಬ್ಬರು ನಾಯಕರು ಕೂಡ ಮಾತನಾಡಿದ್ರು. ಸಂಜೆ ಅಷ್ಟೊತ್ತಿಗೆ ಅವರು ಶಾಸಕ ಸ್ಥಾನಕ್ಕೆ ಕೊಟ್ಟಂತ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡ್ರು. ಮೊನ್ನೆ ಬೇಲೂರು ಗೋಪಾಲಕೃಷ್ಣ ವಿಚಾರ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅವರು ಕೂಡ ಯೂಟರ್ನ್ ನೋಡಿದ್ರು. ನಿನ್ನೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ನಿವಾಸಕ್ಕೆ ಖುದ್ದು ಸುರ್ಜೇವಾಲಾ ಅವರು, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಪ್ರಮುಖ ನಾಯಕರು ಅವರ ನಿವಾಸಕ್ಕೆ ಹೋಗಿ ಸುಮಾರು 45 ನಿಮಿಷ ಅವ್ರ ಜೊತೆ ಮಾತುಕತೆ ನಡೆಸಿದ್ರು. ಹೌದು, ನಮ್ಮಿಂದ ಅನ್ಯಾಯ ಆಗಿದೆ, ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತೇಳಿ ಒಂದು ಭರವಸೆನ ಕೂಡ ಕೊಟ್ಟರು. ಆ ಒಂದು ಭರವಸೆ ಮೇಲೆ ಸದ್ಯಕ್ಕೆ ಸ್ಫೋಟವಾಗಿರುವಂತಹ ಅಸಮಾಧಾನ ಏನಿದೆ ಅದನ್ನ ತಣ್ಣಗೆ ಮಾಡುವಂತ ಪ್ರಯತ್ನಕ್ಕೆ ಸುರ್ಜೇವಾಲಾ ಮತ್ತು ಡಿ.ಕೆ. ಶಿವಕುಮಾರ್ ಮುಂದಾಗಿರುವಂತ ಕಾಣಿಸ್ತಿದೆ. ನೆನ್ನೆ ಇಡೀ ದಿನ ಇದಾದ ಬಳಿಕ ಏನು ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಹೋದ್ರು. ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ, ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ರು, ಪ್ರಭಾವಿ ಸಚಿವರಾಗಿದ್ರು. ಹಾಗಾಗಿ ಅವರ ಹೆಸರು ಬಹುತೇಕವಾಗಿ ಇರುತ್ತೆ ಅಂತ ಹೇಳಿದ್ರು. ಅದೇ ಜಾತಿ ಲೆಕ್ಕಾಚಾರದಲ್ಲಿ ಅವರ ಹೆಸರು ಕೈ ಬಿಡಲಾಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಒಂದು ವಿಚಾರ ಹೇಳಿದ್ರು. ಪಕ್ಷ ನಿಮ್ಮ ಜೊತೆಗಿದೆ, ಈಗ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕಾಗಿದೆ,
ಆಗಿದೆ. ಹಾಗಾಗಿ ಬದಲಾವಣೆ ಆಗಿದೆ. ಇದನ್ನ ಮತ್ತೆ ನಾವು ಏನೋ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಬೇಕಾದಂತ ಅಂದ್ರೆ ನ್ಯಾಯ ಯಾವ ರೀತಿ ಒಂದು ಕೊಡಿಸ್ಬೇಕು ಆ ರೀತಿ ಒಂದು ನ್ಯಾಯವನ್ನ ಕೊಡಿಸ್ತೀವಿ ಅಂತೇಳಿ ಸುರ್ಜೇವಾಲಾ ಅವರು ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದಾದ ಬಳಿಕ ಏನು ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಅಷ್ಟೇ ತಮ್ಮ ಒಂದು ಅಸಮಾಧಾನ ಸ್ಫೋಟ ಆಗಿತ್ತು. ಈ ಒಂದು ಏನು ಸರ್ಕಾರದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನ ಇಲ್ಲ. ಕಳೆದ 30-40 ವರ್ಷದಿಂದ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಯಾರು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಅನ್ಯಾಯ ಮಾಡಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರು ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತೇಳಿ ತಮ್ಮ ಅಸಮಾಧಾನವನ್ನ ನೇರವಾಗಿ ಹೊರಹಾಕಿದ್ರು. ಅವರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭೇಟಿಯಾದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ಅಂದ್ರೆ ಒಂದು ಇದ್ದಿರುವಂತಹ ಭಿನ್ನಮತ ಏನಿದೆ ಅದನ್ನ ತಣ್ಣಗೆ ಮಾಡುವಂತ ಪ್ರಯತ್ನಕ್ಕೆ ಈಗ ಸುರ್ಜೇವಾಲಾ ಅವರು ಎಂಟ್ರಿ ಆಗಿರುವಂತದ್ದು. ಇವತ್ತು ಕೂಡ ಕೆಲ ನಾಯಕರನ್ನ ಮನೆಗೆ ಭೇಟಿ ಕೊಡ್ತಾ ಇದ್ರೆ. ನಿನ್ನೆ ಟಿ.ಬಿ. ಜಯಚಂದ್ರ ಕೂಡ ಒಂದು ರೀತಿ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಒಂದು ಯಾರ್ಯಾರು ಅಸಮಾಧಾನಿತ ಶಾಸಕರು ಏನಿದ್ದಾರೆ ಅದೇ ಸಚಿವ ಸ್ಥಾನದ ಮೇಲೆ ಒಂದು ಆಸೆನ ಇಟ್ಕೊಂಡಿದ್ರು ಅವ್ರ ಜೊತೆ ಒಂದು ಸಭೆಯನ್ನ ಮಾಡ್ಬೇಕು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರು ಅಖಾಡಕ್ಕೆ ಇಳಿದಿರೋದ್ರಿಂದ ಸಹಜವಾಗಿ ಈಗ ಆ ಒಂದು ಸಭೆಯನ್ನ ಕೈ ಬಿಡುವಂತ ಸಾಧ್ಯತೆ ಎಲ್ಲ ಒಂದು ನಿಶ್ಚಿತವಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಒಂದು ಪತ್ರವನ್ನು ಕೂಡ ಬರೆದಿದ್ರು ವಿಧಾನಸಭೆಯ ಕಾರ್ಯದರ್ಶಿಗೆ. ನನ್ಗೆ ಆಡಳಿತ ಪಕ್ಷದ ಸಾಲಿನಲ್ಲಿ ಸೀಟ್ ಕೊಡೋದು ಬೇಡ, ವಿರೋಧ ಪಕ್ಷದ ಸಾಲಿನಲ್ಲಿ ಕೊಡಿ ವಿಧಾನಸಭೆಯಲ್ಲಿ ಅಂತೇಳಿ ಒಂದು ಪತ್ರವನ್ನು ಕೂಡ ಬರೆಯೋಕ್ಕೂ ಮುಂದಾಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿದೆ. ಆ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ಅಖಾಡಕ್ಕೆ ಇಳಿದಿರುವಂತದ್ದು. ಇನ್ನು ಮತ್ತೊಂದು ಭಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಎಲ್ಲೋ ಒಂದ್ ಕಡೆ ಘಟಾನುಘಟಿ ನಾಯಕರಿಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ನೇರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಒಂದು ಭಾಗದಲ್ಲಿ ಅನ್ಯಾಯ ಆಗಿದೆ, ಹೆಸರು ಹೇಳಿದೆ ಕೆ.ಎಚ್. ಮುನಿಯಪ್ಪ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಇಲ್ಲಿ ಅನ್ಯಾಯ ಆಗಿದೆ, ಹಾಗಾಗಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ತಮ್ಮ ಆಗ್ರಹವನ್ನು ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ಆ ನಾಯಕರು ಕೂಡ ಭೇಟಿ ಮಾಡೋದಕ್ಕೆ ಈಗ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಕಳೆದ 3-4 ದಿನಗಳಿಂದ ಇದ್ದಂತ ಒಂದು ಅಸಮಾಧಾನ ಭಿನ್ನಮತ ಏನಿದೆ ಆ ಒಂದು ಭಿನ್ನಮತ ಶಮನ ಮಾಡೋದಕ್ಕೆ ಈಗ ಖುದ್ದು ಡಿ.ಕೆ. ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಅಖಾಡಕ್ಕೆ ಇಳಿದಿದೆ. ಯಾರ್ಯಾರು ಅಸಮಾಧಾನಕ್ಕೊಳಗಾಗಿದ್ದಾರೆ ಆ ಒಂದು ಶಾಸಕರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವ್ರನ್ನ ಭೇಟಿ ಕೊಟ್ಟು ಈಗ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಒಂದ್ ವೇಳೆ ಏನಾದ್ರೂ ರಾಹುಲ್ ಗಾಂಧಿ ಏನಾದ್ರೂ ಒಪ್ಕೊಂಡಿದ್ದೆ ಅದಲ್ಲಿ ಇಬ್ಬರು ಹಾಲಿ ಸಚಿವರ ಕಡೆಯಿಂದ ಒಂದು ರಾಜೀನಾಮೆ ಕೊಡಿಸಿ ಈಗ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿರುವಂತ ಕೆಲ ನಾಯಕರಿಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತೇಳಿ ಒಂದು ರೀತಿಯ ಚರ್ಚೆ ಕೂಡ ಈಗಾಗಲೇ ಶುರುವಾಗಿದೆ. ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಒಂದು ಭರವಸೆನ ಕೊಟ್ಟು ಸುರ್ಜೇವಾಲಾ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಸಮಾಧಾನ ಸ್ಫೋಟ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಹಿಂಚರ. ಓಕೆ, ಥ್ಯಾಂಕ್ ಯು ಗೋವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.